ದೇಹ ದಪ್ಪಾಗಿದ್ದು ಹಣ ಹೆಚ್ಚಾಗಿದ್ದು ಬಾಯಿ ಶುದ್ಧವಾಗಿಲ್ಲ ಅಂದ್ರೆ ಯಾರ ಹತ್ರ ಕರ್ಕೊಂಡರು? ಯಾರು ಕರ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಯಾರೋ ಮಾತಾಡ್ತಾರೆ ಕೆಲವು ಜನ, ಏನಾದ್ರೂ ಆಗ್ಲಿ ಒಳ್ಳೆ ಒಯ್ತಾವನೆ, ಎಲ್ಲೋ ಮಂಡ್ಯಕ್ಕೆ ಹೋಯ್ತಾವನೆ ಕಬ್ಬನಹಳ್ಳಿಯಿಂದ, ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಪಪ್ಪ ಅಂತ ಅನ್ನೋದಿಲ್ಲ. ಏನನ್ಬೇಕು, ಜಾಕೆ ಜಾಕೆ ನನ್ನ ದಿನ ಆಕ್ಸಿಡೆಂಟ್ ಆಗದೆ ಇಲ್ಲಿ ಗೊತ್ತಲ್ತಾವು, ಹೋಗುವಾಗ ಎಲ್ಲಾರು ನೀನು ಗುದ್ಗಿದ್ಕ ಸತ್ತಿ ಅಂತ ಅಂದ್ರೆ ಹೋಗುವಾಗ್ಲಿ ಹಿಂಗಂದ್ರೆ ಅವನ್ ಒಳ್ಳೇದಾದಪ್ಪ ಇಲ್ಲ. ಮಾತು ಹಿಡಿತವಾಗಿರ್ಬೇಕು. ಮಾತಿನೊಳಗಳ ಮಾತು ಮುತ್ತು ಕಣ ಅಂತ ಹೇಳ್ತಾರೆ. ಕಣ ಅಂದ್ರೆ ಚಿನ್ನ, ಮಾತಿನ ಮುತ್ತು ಚಿನ್ನ ಇದ್ದ ಹಾಗೆ. ಮಾತಾಡುವಾಗ ಇತಿಮಿತಿ ನೋಡಿ ಮಾತಾಡಬೇಕು. ಯಾಕೆಂದ್ರೆ ನೋಡಿ, ಯಾರೋ ಒಬ್ಬ ಊರಿಗೆ ದೊಡ್ಡ ಪಟೇಲ, ಕೇಳಿಸ್ಕೊಳ್ಳಿ ಇವಾಗೆ, ಊರಿಗೆ ದೊಡ್ಡ ಪಟೇಲ, ಬೇಕಾದಷ್ಟು ಆಸ್ತಿ ಅದೇ, 3 ಮನೆ ಕಟ್ಟವನೆ, ದೊಡ್ಡ ದೊಡ್ಡ ಮನೆಗಳನ್ನ. ಮಾತ್ ಬಾಯಿ ತೆಗೆದ್ರೆ ಬರೀ ಬಚ್ಚಲು ಅವನ್ ಬಾಯಿ. ಏನ್ರಿ ಪಟೇಲ್ರೆ ಗೌಡ್ರೆ ಎಲ್ಲೋ ಹೊರಟಿದ್ರಿ ಅಂದ್ರೆ, ಏನೋ ಬೋಳಿ ಮಕ್ಳ, ನನ್ನ ಯಾಕೋ ಮಾತಾಡ್ಸ ನೀನು. ನೋಡಿ ಎಷ್ಟು ದುಡ್ಡಿದ್ರೆ ಏನಪ್ಪ ಬಂತು ಪ್ರಯೋಜನ. ಆಗ ಯಾರೋ ಹೇಳೋದು ಇಂತ ಪುಣ್ಯಾತ್ಮರು, ಅಪ್ಪ ಇಲ್ಲಿ ಗುತ್ಲಲ್ಲೊಬ್ರು ಸ್ವಾಮಿಗಳು ಬಂದು ಸೇರ್ಕೊಂಡವ್ರೆ, ಅವರ ಕರ್ಕೊಂಬಂದು ನಿಮ್ ಮಟ್ಟಿಲ್ ಪಾತ್ ಪೂಜೆ ಮಾಡಿಸ್ಬಿಟ್ಟು ಬೈದಿಲ್ಲ ಅಂತ ಅವ್ರ ಮೇಲೆ ಪ್ರಮಾಣ ಮಾಡ್ಬಿಡಿ, ಹೊಂಟೈತೆ ಬೈದು ಆಮೇಲೆ ನಿಲ್ಸ್ಬಿಡ್ತೀಯ ನೀನು ಅಂತ. ಹಂಗ ಆಯ್ತು, ಸ್ವಾಮಿಗಳು ಕೇಳ್ಕೊಬತ್ತೀನಿ ಅಂತ ಹೋದ. ಸ್ವಾಮಿಗಳು ಮಠದಲ್ಲಿ ಕೂತಿದ್ರು ಉಬತ್ತಿಕ್ಕಂದು ನಮ್ ಸುರೇಶ್ ನಂಗೆ. ಏನ್ ದಪ್ಪಾಗಿ ದುಡ್ವಾಗಿ ಖಜೂರ ಗಿಜೂರ ತಿಂದಿದ್ರಲ್ಲ, ಒಳ್ಳೆ ಯಗಣ ಕೂತಂಗ್ ಕೂತಿದ್ದ. ಓದ್ದೆ ಅಡ್ಡಡ್ಲ ಕಾಲಿಗೆ ಬಿದ್ದುಬಿಟ್ಟ ಪಟೇಲ ಆತಗೆ. ಸ್ವಾಮಿಗಳು ತಲೆ ಕೆಟ್ಟೋಯ್ತು, ಇವನ್ ಬಾಯಿಗೆ ಬಂಡಾಕ. ಯಾವತ್ತು ನನ್ನ ಕಾಲಿಗೆ ಬಂದ್ ಬಿದ್ದವನಲ್ಲ, ಬರೀ ಬಾಚ್ ಎತ್ತರ, ಬರೀ ಬಾಯಿ ಬಚ್ಚಲ್ ಬಾಯಿ ಇವನು ಬಂದವನಲ್ಲಪ್ಪ ಕಾಲಿಗೆ ಬೀಳೋಕೆ, ಏನೋ ಗಾಚಾರ ನನಗ್ ಕಾದದಲ್ಲ ಅಂದ್ಬಿಟ್ಟು, ಸ್ವಾಮಿ ನಮ್ಮ ಮನೆಗೆ ಭಾನುವಾರ ಪೂಜೆಗೆ ಬರ್ಬೇಕು ಸ್ವಾಮಿ. ಅಪ್ಪ ಬರುದಿಲ್ಲ ಕಣಪ್ಪ, ನಾನು ನೀನ್ ಮಾತು ಎತ್ತಿದ್ರೆ ಬರೀ ಬಾಯಿನೇ ಬೋಗಳನೆ ಬೋದಿ ಅಂತಲೋ, ನಾನ್ ಬರುದಿಲ್ಲ ಕಣ, ಹೋಗಪ್ಪ ಅಂತ ಅಂದು ಸ್ವಾಮಿಗಳು. ಅದಕ್ಕೆ ಈ ಪಟೇಲ ಏನನ್ಬೇಕು, ಯಾವ ಸೂಳೆ ಮಕ್ಕಳು ಸ್ವಾಮಿ ಹಂಗಂದವರು ಒಂದ. ಇದ್ಯಾಕನಪ್ಪ ಬೋಗಳ ಅಂದ್ರೆ, ಇದು ಬೈಬಿಡಕನಪ್ಪ ಅಂದ್ರು. ಇಲ್ಲ ಸ್ವಾಮಿ, ಏನೋ ಬಾಯಿ ತಪ್ಪ ಬಂದ್ಬಿಡಿ ತಮಟಿಯವ್ರು ಕರ್ಕೊಬತ್ತೀನಿ ಅಂದ್ಬಿಟ್ಟು ಭಾನುವಾರ ಒಪ್ಸ್ಬಿಟ್ರು. ಹೆಂಗೋ ಹೋದ ತಮಟಿಯವ್ರು ಕರ್ಕೊಂಡದ್ದೆ. ಏನು ಸ್ವಾಮಿಗಳನ್ನ ಪಲ್ಲಕ್ಕಿ ಮೇಲೆ ಕೂರ್ಸ್ಕೊಂಡ್ ಏಟ್ಗೆ ಏನ್ ತಮಟಿಯವರು 4 ಹೆಜ್ಜೆ ಹಾಕೋಂಗಿಲ್ಲ, ಎಣ್ಣೆ ಹೊಡೆದ್ಬಿಟ್ರು. ಅದಕ್ಕೂ ಏನ್ ಬಡಿದುತ್ತವೆ ಬಡಿತಾರೆ. ಇವನ್ಗೂ ಒತ್ತು ಸಾಕಾಯ್ತು ಪಟೇಲರಿಗೆ. ಸ್ವಾಮಿಗಳ ಒಳ್ಳೆ ಯಗಣ ಇದ್ದಂಗಿದ್ನಲ್ಲ, ಮುಂದಕ್ ನಡ್ರ ಜಲಲ್ದಿ ಹೆಜ್ಜೆ ಹಾಕ್ರಲ್ಲ, ಈ ಬಡಿಯನ್ನ ಎಣ ಒತ್ತಂಗ ಆಯ್ತದೆ ಅಂತ ಅಂದ. ಸ್ವಾಮಿಗಳಂದ್ರು, ನಿನ್ ದಮಯಂತಿನ ಬಿಟ್ಬಿಡಪ್ಪ, ಆಗ್ಲೇ ನೀನು ಸುಳೆ ಮಗ ಅಂದಿದ್ದು, ಈಗಾಲೇ ಎಣ ಅಂತ ಇದೆಯಲ್ಲ, ಬಿಟ್ಬಿಡೆ ಆತೆಗೆ ಹೋಯ್ತೀನಿ ಅಂತ ಅಂದ. ಇಲ್ಲೇ ಸ್ವಾಮಿ ಬಾಯಿ ತಪ್ಪ ಅಂದ್ಬಿಟ್ಟಕಂತ ಬನ್ನಿ ಅಂತ ಮುಂದಕ್ಕೆ ಕರ್ಕ ಬಂದ್ರು. ದಾರಿ ಬತ್ತ ಮನೆ ತಕ್ ಬತ್ತೋ, ಏನ್ ಅವ್ನ ಹೆಂಡತಿ ಒಳಗಡೆ ಪಾಯಸ ಬೂಂದಿ ಮಾಡ್ಕೊಂಡು ನಿಂತ್ಬಿಟ್ಟವಳೆ, ಒಬ್ಬಟ್ಟು ಮಾಡ್ಕೊಂಡು. ಇವನ್ ಕೂಗ್ದ, ಅಮೇ ಬಮ್ಮಿ ಸ್ವಾಮಿಯವ್ರು ಬಂದವ್ರು, ನೀರ್ ತಗೊಬಮ್ಮಿ, ಕಾಲಿಗೆ ನೀರ್ ತಗೊಬಮ್ಮಿ ಅಂತ ಅವಳು ಬರೋದು ಅರ್ಧ ಗಂಟೆ ಆಗೋಯ್ತು. ಆಮೇಲೆ ಎಷ್ಟೋ ಹೊತ್ಮೇಲೆ ಕೇಳಿಸ್ಕೊಂಡ್ ಬಂದ್ಮೇಲೆ ಇವನೇನ್ ಅನ್ಬೇಕು ಅವ್ನ ಹೆಂಡತಿಗೆ, ಏನ್ ನಿನ್ ಬಂದಿರೋದು ನಿನ್ ಬಾಯಿಗೆ ಬಣ್ಣಾಕ, ಸ್ವಾಮಿಗಳು ಬಂದು ನಮ್ಮ ಮನೆ ಬಾಗ್ಲಲ್ಲಿ ಅರ್ಧ ಗಂಟೆ ಆಯ್ತು, ನಾಯಿಕಾದಂಗ್ ಕಾಯ್ತಾ ನಿಂತವ್ರೆ. ಸ್ವಾಮಿಗಳಿಗೆ ಇದ್ಬದ್ದು ಆಗೋಯ್ತು, ಬೇದಿ ಪಾದಿ ಎಲ್ಲ. ಅಯ್ಯೋ ನಿನ್ ಬಾಯಿಗೆ ಬಣ್ಣಾಕ, ಅಲ್ಲಿ ಎಣ ಅಂದೆ, ಈಗಾಲೇ ನಾಯಿ ಅಂತ ಇದೆಯಲ್ಲೋ, ಬಿಟ್ಬಿಡೋ ನಾನು ಹೊಂಟೈತೀನಿ ಅಂತ ಅಂದ್ರು. ಕೇಳಿಸ್ಕೊಳ್ಳಿ, ಇನ್ನೊಂದ್ಸರ ಅನ್ನೋದಿಲ್ಲ ಸ್ವಾಮಿ, ದೇವರಾಣೆ ಅನ್ನೋದಿಲ್ಲ ಸ್ವಾಮಿ, ಒಳಗ್ ಬಂದು ಪೂಜೆ ಮಾಡ್ಬಿಡಿ ಅಂತ ಅಂದ. ಏನ್ ಸ್ವಾಮಿಗಳು ಬಂದು ಏನೋ ಪಂಚಾಮೃತ ಏನೆಲ್ಲ ಕಲ್ಸ್ಕೊಂಡ್ ಪೂಜೆಗೆ ಶುದ್ಧ ಮಾಡ್ತಾವ್ರೆ. ಐಕ್ಳಿಗೆ ಒಟ್ಟಸ್ತ್ ಬಿಡೋದೆ, ಒತ್ತರಿಂದ ಅನ್ನ ಕೊಟ್ಟಿಲ್ವಲ್ಲ. ಈ ಐಕ್ಳಿಗೆ ಒಳಗೆ ಕೇಸರಿ ಬಾತು ಏನೋ ಮಾಡವ್ರಲ್ಲ, ಅವ್ ಚಮಚ ಹಾಕಂದ್ ತಿಂತ ಕೂತವೆ. ಅದ ಪಟೇಲಪ್ಪ ನೋಡ್ಬಿಟ್ಟ, ಅಯ್ಯಯ್ಯೋ ಲೋ, ಇವ್ರು ಕೇಸರಿ ಬಾತೆಲ್ಲ ನೀವೇ ತಿನ್ಕಂದ್ರೆ ಸ್ವಾಮಿಗಳೇ ನಿಮ್ಮವ್ನು ಎಕಡ ತಿಂದಾರಲ್ಲ ಅಂದ. ಸ್ವಾಮಿಗಳು ಕಿತ್ತ ಹೊಂಟೋದ್ರಂತ ಹಂಗಿಯೇ. ಅಯ್ಯ ಬಡ್ಡಿ ಇದ್ನೆ, ನಿನ್ಗೆ ಎಷ್ಟೇ ಹೇಳಿದ್ರು ನಿನ್ ಬಾಯಿಲಿ ಬರೋದಿಲ್ಲ, ನಿಲ್ಸೋದಿಲ್ಲ ಕಣಪ್ಪ. ಸತ್ಯವಾದ ಮಾತು ಹೇಳ್ಬೇಕು ಅಂದ್ರೆ ನೀವು ಮೊದಲು ಮಾತು ಶುದ್ಧವಾಗಿರುವುದನ್ನ ಕಲಿಬೇಕು. ಅದು ದೇವ್ರ ಮೇಲೆ ಪ್ರಮಾಣ ಮಾಡೋ ಅಥವಾ ಸ್ವಾಮಿಗಳು ಬಂದು ನಮ್ಮನ್ನ ಮಾತು ಶುದ್ಧ ಮಾಡ್ತಾರೆ ಅನ್ನೋದು ತಪ್ಪು. ನಮ್ಮ ಸಂಸ್ಕಾರ ಬರಬೇಕು. ಹಿರಿಯರಾಗಿದ್ರೆ ತಲೆಬಾಗಿ ನಮಸ್ಕಾರ ಮಾಡಬೇಕು, ಕಿರಿಯರಾಗಿದ್ರೆ ಪ್ರೀತಿಯಿಂದ ಆಶೀರ್ವಾದ ಮಾಡಬೇಕು. ಅದೇ ಸಂಸ್ಕಾರ ಅಂತ ಹೇಳ್ತಾರೆ ಬಂಧುಗಳೇ. ಯಾಕೆಂದ್ರೆ ಇವತ್ತು ಬೇಕಾದಷ್ಟು ಜನ ನೋಡ್ಬೇಕು, ಸದ್ಯ ನಮ್ಮ ಬೂತ್ ನೊಸೂರಲ್ಲಿ ಈ ಹುಲಿಗಳಿಲ್ಲ, ಅದೊಂದೇ ನಮ್ಮ ಪುಣ್ಯ. ಹುಲಿಗಳು ಅಂದ್ರೆ ನನ್ನಂಗೆ ಎಣ್ಣೆ ಹೊಡೆಯೋರಿಲ್ಲ ಅಂತ. ದಾರಿಲಿ ಬರುವಾಗಲ್ಲ ಒಬ್ಬ ಅಡ್ಲಾಗ್ ನಿಲ್ಸ್ಕೊಬಿಟ್ಟಿದ್ದ ನನ್ನ, ಇದು ಎರಳ್ಳಿ ಪುಟ್ಸ್ವಾಮಿ ನಿನಿ ಅಂದ. ನಾನು ಎಂದೆ, ಮೊಬೈಲೆಲ್ಲ ನೋಡ್ತೀನಿ, ಇದೋ ಎಷ್ಟಾಳ್ ಬಂದಿದ್ದೀರ ಅಂತ. ಕಬ್ ತುಂಬ ಕರೀತಾರಲ್ಲ ಹಂಗೆ ಕೇಳ್ತಾವನೆ, ಎಷ್ಟಾಳ್ ಬಂದಿದ್ರಿ ಅಂತ.
ಹೋಗು ಸುಮ್ನೆ ಬಾಯಿ ಮುಚ್ಕೊಂಡು ಬಂದೆ. ನಾವೊಂದ್ 7-8 ಆಳು ಬಂದಿವಿ ಅಂತ ಅಂದೆ. ಆಮೇಲೆ ಎಲ್ಲ ಒಂದೇ ಬರ ಅಂದ. ಇಲ್ಲ ಕಣಯ್ಯ, ಹಾರ್ಮೋನಿ ಬಾರ್ಸೋರು ಕರಡ್ಡಿಯದವರು, ತಬಲಾ ಬಾರ್ಸೋರು ಸೆಟ್ಟಳ್ಳಿಯವರು, ಮೇಡಮ್ ಅವರು ಚಾಕ್ನಳ್ಳಿಯವರು, ಇವರು ಮರಳೆಗಾಲದವರು, ನಾನ್ ಮಂಡ್ಯದ ಹತ್ರ ಎರಳ್ಳಿಯನ್ ಕನೆಯ ಅಂದೆ. ಅದಕ್ಕೆ ಅವನೇನ್ ಅನ್ಬೇಕು, ಓ ಹಂಗಾರ ನೀವೆಲ್ಲ ಬೆರ್ಕೆ ಅಂದ. ನೋಡು ಮಾತು ಹೆಂಗವೇನುದ, ಈ ಬೆರ್ಸ್ಕ ಬಂದಿರೋನೇನಕ್ಕೂ ಬೆರ್ಕೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಅದೇ ನೋಡಿ. ಅದಕ್ಕೆ ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ಇಂಥ ಮಹಾನ್ ಭಾವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಸಣ್ಣ ಸಣ್ಣ ಐಕ್ಳು ಬೈದ್ ಕಲ್ತ್ಕೊಂಡವನಮ್ಮ. ಬೇರೆ ಯಾರು ಬೇಡ, ನನ್ನ ಮಗ ಸಂಜೆ 4 ಗಂಟೆಲಿ ಮಣ್ಕೆರ್ಕ ಆಟ ಆಡ್ತಿದ್ದ. ನಾನು ನನ್ನ ಹೆಂಡತಿ ಮಂಗೆ ಮರದ ನೆಳ್ಳು ತಣ್ಣಗಾಯ್ತಿತ್ತು ಕೂತಿದ್ದೋ. ನನ್ನ ಹೆಂಡತಿಗಂದೇಲೆ ನನ್ನ ಮಗ ಎಷ್ಟು ಚೆನ್ನಾಗಿ ಮಣ್ಕೆರ್ಕ ಆಟ ಆಡ್ತೇನೆ, ಒಂದ್ ಕಲ್ತಕ ಹೊಡಿತೀನಿ ಕಣೆ. ಏಟ್ ಬಿದ್ದೇಟ್ಗೆ ಅಪ್ಪ ಅಂದನ ಅವ್ವ ಅಂದ ನೋಡ್ಮ ಅಂದಿ. ನನ್ನ ಹೆಂಡತಿ ಅಂದ್ಲು, ಇದು ಬಂದ ಆಟ, ಬಾಯಿ ಮುಚ್ಕೊಂಡ್ ನಡಿ ಮನೆಗೆ. ಇಲ್ಲ ಸುಮ್ನಿರೇ, ಒಂದ್ ಟೆಸ್ಟ್ ಮಾಡುಮ. ಏಟ್ ಬಿದ್ದೇಟ್ಗೆ ಅಪ್ಪ ಅಂದ್ರೆ ನನ್ ಮೇಲೆ ಪ್ರೀತಿ, ಅವ್ವ ಅಂದ್ರೆ ನಿನ್ ಮೇಲೆ ಪ್ರೀತಿ ಅಂದೆ. ಒಡರಿ ಕಲ್ ತಕೊಂಡು ಬಂದ್ಲು. ಸಣ್ಣ ಕಲ್ ತಕೊಂಡ್ ಜೋರಾಗಿ ಹೊಡೆದೆ. ಏಟ್ ಬಿದ್ದೇಟ್ಗೆ ಏನನ್ಬೇಕು ಅವನು, ಯಾವಂದ್ಲ ಸೂಳೆ ಮಗ ಕಲ್ಲೊಡ್ದವನು ಅಂದ. ನೋಡು ಐಕ್ಳು ಹೆಂಗ್ ಕಲ್ತ್ಕೊಂಡವೆ. ಅಪ್ಪನೂ ಅನ್ಲಿಲ್ಲ, ಅವನು ಅನ್ಲಿಲ್ಲ, ಬಿದ್ದು ಓಡ್ಬಿಟ್ಟು ಅಟ್ಟಿಗೆ ಇಂತಿರಿಕ ನೀನೇನು ಉಗ್ಗಿಗ್ದನು ಅಂತ. ಅದಕ್ಕೆ ಬಂಧುಗಳೇ, ಸಂಸ್ಕಾರವಂತರಾಗಬೇಕು. ನಾವು ಹಣ ಹೆಚ್ಚು ಇಲ್ಲದೆ ಇದ್ರೂ ಚಿಂತೆ ಇಲ್ಲ ಬಂಧುಗಳೇ. 4 ಜನ ಒಳ್ಳೆಯವನು ಅಂದ್ರೆ ಸಾಕು, ಅದೇ ದೊಡ್ಡ ಸಂಪತ್ತು. 4 ಜನ ಪುಣ್ಯಾತ್ಮ ಕಣಪ್ಪ, ಅವನು ಒಳ್ಳೆ ಮಾತಾಡ್ತಿದ್ದ ಕಣಪ್ಪ ಅಂದ್ರೆ ಅದೇ ನಿಜವಾದ ಸಂಪತ್ತು.